ಮಾಡಿದ್ದು. ಬಟ್ ಏನ್ ಮಾಡೋದು, ಥ್ಯಾಂಕ್ಸ್ ಟು ಹರ್ ಗೈಸ್. ಇದು ಖಾಲಿ ಇಟ್ಟಿದ್ದಾಳೆ ಇವ್ ಲಗೇಜ್ ಇಷ್ಟು ದೊಡ್ಡದು. ಹೇ ಗೈಸ್, ವೆಲ್ಕಮ್ ಟು ಮೈ ಬ್ಲಾಗ್. ಸೊ ಇವತ್ತಿನ ಬ್ಲಾಗ್ ಏನಂದ್ರೆ, ನಾನು ಇವತ್ತು ಸ್ವಲ್ಪ ಏನ್ ಮಾಡ್ತಿದ್ದೀನಿ ಅಂತ ಆಲ್ರೆಡಿ ತಮ್ಮಲ್ಲಿ ನಿಮ್ಗೆ ಗೊತ್ತಿರುತ್ತೆ, ನೋಡೇ ಇರ್ತೀರಾ. ಒನ್ಸ್ ಅಗೇನ್ ವೆಲ್ಕಮ್. ಅಂಡ್ ಇನ್ನೊಂದೇನಂದ್ರೆ, ನನ್ನ ರೂಮೆಂಟು ರಾಜಸ್ಥಾನ್ಗೆ ಹೋಗ್ತಿದ್ದಾಳೆ. ಪ್ಲಾನ್ ಎಲ್ಲ ಹಾಕೊಂಡಿದ್ದಾರೆ ಅವರು. ಮಹಿಳಾ ಒಕ್ಕೂಟದಿಂದ ರಾಜಸ್ಥಾನ್ಗೆ ಹೋಗ್ತಿದ್ದಾರೆ, ಒಂದು ಗ್ರೂಪ್ ಮಾಡಿಕೊಂಡು. ಆ್ಯಂಡ್ ಅವಳ ಲಗೇಜ್ ಎಲ್ಲ ಫುಲ್ ಪ್ಯಾಕೇಜ್ ಆಗಿದೆ. ಆ್ಯಂಡ್ ಇವತ್ತು ನಮ್ಮ ರೂಮಿಗೆ ಒಬ್ರು ಗೆಸ್ಟ್ ಬಂದವ್ರೆ, ಮೇಡಮ್ ಅವರು. ಹಾಯ್ ಹೇಳಿ ಮೇಡಮ್ ಅವರೇ. ಎಕ್ಸ್ಕ್ಯೂಸ್ ಮೀ ಮೇಡಮ್. ಹಾಯ್ ಹಾಯ್ ಹಾಯ್. ಇವಳು ಯಾರು ಅಂತ ನಿಮ್ಗೆ ಗೊತ್ತಿರುತ್ತೆ. ಇವಳು ದೊಡ್ಡ ಮೇಡಮು, ಇನ್ನೊಬ್ಳು ಇವ್ರು ಎಲ್ಲರಿಗಿಂತ ಚಿಕ್ಕ ಮೇಡಮೇ ನಾನೇ. ಆ್ಯಂಡ್ ಇವರು ಕೂಡ ರಾಜಸ್ಥಾನ್ಗೆ ಹೋಗ್ತಿದ್ದಾರೆ. ಫುಲ್ ಗುಜರಾತ್ ನೋಡಿ ನೋಡಿ. ಇವಾಗ ನೀವು ಮುಂದೆ ಗುಜರಾತ್ ಅಂತವಳೆ. ನಮ್ಗೆ ಇಷ್ಟು ದಿನ ಇವಳು ಅವಾಗಿಂದ ಬೆಳಗ್ಗೆಯಿಂದ ರಾಜಸ್ಥಾನ್ ಅಂದಿದ್ಲು. ಹಾಗಾಗಿ ನೋಡಿ ಎಷ್ಟು ಇವ್ರು ದುಶ್ಮನ್ ಅಂದ್ರೆ ಇವರೇ. ಬಗಲ್ ಮೈ ಹಾಯ್ ಅನ್ನೋಂಗೆ ಇವಾಗ ರಾಜಸ್ಥಾನ್ ಹೋಗ್ತಿದ್ದಾರೆ. ನನ್ ಬಿಟ್ಟು ಹೋಗ್ತಿದ್ದಾಳೆ ಇವಳು, ರಾಣಿ ಮಹಾರಾಣಿ. ನೀವು ಬರೋರಿದ್ರೆ ಬನ್ನಿ ನನ್ನ ಜೊತೆ, ಹೋಗಿ ಅವಳ ಜೊತೆ. ಡೂ ಸಪೋರ್ಟ್ ಫಾರ್ ಹರ್ ಬ್ಲಾಗ್ಸ್ ಅಂಡ್ ಡೂ ಸಬ್ಸ್ಕ್ರೈಬ್ ಚಾನಲ್. ಥ್ಯಾಂಕ್ ಯು. ಅಂಡ್ ಇವ್ರು ಯಾರಂತ ನೀವು ಫಸ್ಟ್ ಟೈಮ್ ನೋಡ್ತಿದ್ದೀರಲ್ಲ, ಯಾರಂತ ಗೊತ್ತಿರಲ್ಲ. ಯಾರು ಇಲ್ಲ, ನಮ್ಮ ಸುಹಾಸಿನಿ ಮೇಡಮ್ ಅವರು. ಆ್ಯಂಡ್ ಇವಾಗ ಏನಕ್ಕೆ ರೂಮಿಗೆ ಬಂದಿದ್ದಾರೆ ಅಂದ್ರೆ, ನಾನು ಹೇಳಿದ್ದೆಲ್ಲ ಗುಜರಾತ್ಗೆ ಹೋಗ್ತಿದ್ದಾರೆ ಅವ್ರು ಕರ್ಕೊಂಡು. ಹಾಗಾಗಿ ನನ್ನ ಕರೆಯಲ್ಲ ಗೈಸ್, ನನ್ನನ್ನು ಕರೆಯಲ್ಲ. ನಾವು ಅಷ್ಟೇ ಹೋಗೋಣ ಗೈಸ್. ನೆಕ್ಸ್ಟ್ ನಮ್ಮದು ಟ್ರಿಪ್ ಪ್ಲ್ಯಾನ್ ಮಸ್ತಾಗಿ ಮಾಡೋಣ. ಆ್ಯಂಡ್ ಇವಾಗ ಅವಳು ಇದು ಇವ್ರು ಜಸ್ಟ್ ಬಂದರು. ಇವ್ರ ಲಗೇಜ್ ತೋರಿಸ್ತೀನಿ ಇವಾಗ. ತೋರಿಸ್ತೀನಿ ನಿಮ್ಮ ಲಗೇಜು. ತೋರಿಸಿ ಪ್ಲೀಸ್ ಪ್ಲೀಸ್. 1 bag I carrying and 4 daysಗಾ? 5 days. 5 daysಗೆ ಇದೊಂದೇ ಲಗೇಜು. ಇದರಲ್ಲಿ ಏನೇನು ಇಟ್ಕೊಂಡಿರಂತ? Just for 2 pants and 3 shirts ಅಷ್ಟೇ. ಆಮೇಲೆ ಇದೊಂದು ಚಿಕ್ಕದಾಗಿ ಅಲ್ಲ, ಮೇಕಪ್ ಆಗಿ ಅಷ್ಟೇ. ಹೆಂಗ್ ಇಟ್ಕೊಂಡವ್ರೆ ಅಂತ ಸರಿಲೇ. ಸೊ ಇವಳು ನೋಡಿ ಬ್ಯಾಗು, ಬಟ್ಟೆ ಬ್ಯಾಗ್, ಬರೇ ಬಟ್ಟೆ ಬ್ಯಾಗು. ಯಾವ ಬ್ಯಾಗ್ಲೇ? ಬರೇ ಬಟ್ಟೆ ಬ್ಯಾಗು. ಹೌದು, ಇದೊಂದು, ಆಮೇಲೆ ಇದೊಂದು. ಸೊ ಫುಲ್ಲು ಗುಜರಾತಲ್ಲಿ ಫುಲ್ ಮಿಂಚಿಂಗು. ಹಾಗಾಗಿ ನಾನು ಅವಳಿಗೆ ಒಂದು ಸ್ವಲ್ಪ ಡ್ರೆಸ್ ತಗೋ ಅಂತ ಹೇಳಿದೆ. ಮಾತಾಡ್ತಾಳಂತೆ. ಆಕ್ಚುಲಿ ನಂದು ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡಿದ್ದು ಸೊ ದಿಸ್ ಗರ್ಲ್. ಹೌದು, ನಮ್ಮ ಹುಡುಗಿ ಚೆನ್ನಾಗಿ ಕಾಣಿಸ್ಲಿ. ಗುಜರಾತ್ ಎಲ್ಲ ಸೆಲೆಕ್ಟ್ ಮಾಡಿದ್ದು ಗೈಸ್. ನನ್ನ ಬಟ್ಟೆಗಳನ್ನೆಲ್ಲ ಇದನ್ನೇ ಉಟ್ಕೋ, ಇದು ಚೆನ್ನಾಗಿ ಕಾಣಿಸ್ತದೆ ಅಂತ ಹೇಳಿ ಇವಳೇ ಸೆಲೆಕ್ಟ್ ಮಾಡಿದ್ದು. ಬಟ್ ಏನ್ ಮಾಡೋದು, ಥ್ಯಾಂಕ್ಸ್ ಟು ಹರ್. ಥ್ಯಾಂಕ್ಸ್ ಎಲ್ಲ ಇನ್ ಬೇಡ, ಥ್ಯಾಂಕ್ಸ್ ಅಂತ ಅವಳೆ. ಹಾಗಿದ್ರೆ ಎಲ್ಲ ಬಟ್ಟೆನ ತೆಗೆದ್ಬಿಡ್ತೀನಿ ಇವಾಗ. ಅದೇನೋ ಮಾತಾಡಿದ್ದಾರೆ, ಅದನ್ನ ಎಡಿಟ್ ಮಾಡಂತಾರೆ. ಪಕ್ಕ ಡನ್ ಸುಹಾಸಿನಿ ಅವರೇ, ನಿಮ್ಗೋಸ್ಕರ ನಾನು ಡನ್ ಯಾವತ್ತೂ. ಆ್ಯಂಡ್ ಏನಿಲ್ಲ, ಇವಳದೆಲ್ಲ ಬ್ಯಾಗ್ನ ಪ್ಯಾಕ್ ಮಾಡ್ಕೊಂಡಿದ್ದಾಳೆ. ಯಾಕಂದರೆ ಗುಜರಾತ್ಗೆ ಹೋಗಬೇಕು. 4 days ಅಲ್ಲೇ ಸ್ಟೇ ಮಾಡ್ತಾರೆ. 2 days ಜರ್ನಿ ಇರುತ್ತೆ ಅವ್ರದ್ದು. ಟ್ರೈನಲ್ಲಿ ಹೋಗ್ತಿದ್ದಾಳೆ. ಇವಾಗ 6 o'clock ಬಿಡ್ತಾಳೆ. ಯಾಕಂದರೆ ಹುಬ್ಳಿಗೆ ಹೋಗಿ ಟ್ರೈನ್ ಹತ್ಬೇಕು ಅವಳು. ಹಾಗಾಗಿ ಆ್ಯಂಡ್ ಇನ್ನೊಬ್ರು ಬಂದವ್ರೆ ಸುಹಾಸಿನಿ ಅವರು, ಇವಳ ಜೊತೆಗೂ ಹೋಗ್ತಾಳೆ. ನಾನು ಏನಿಲ್ಲ, ಇವಳಿಗೆ ಕಳಿಸ್ಕೊಡ್ಬೇಕು ಇವಾಗ ಅಷ್ಟೇ. ಆ್ಯಂಡ್ ಇವರು ಜಾಕೆಟ್ ಎಲ್ಲ ಹಾಕೊಂಡು ಫುಲ್ ಮಿಂಚಿಂಗು. ನನ್ಗೆ ಹೊಟ್ಟೆ ಉರಿಸಿದ. ವಾವ್, ಜಾಕೆಟ್ ಸಖತ್ತಾಗಿದೆ. ಎಷ್ಟು ಕೊಟ್ರಿ ಇದಕ್ಕೆ? She has to tell. ಹೌದಾ? ಗೈಸ್ 2K. ನೋಡಿ ಗೈಸ್, ಇವ್ ಶ್ರೀಮಂತ ಅವಳು ಫುಲ್ಲು. ನಮ್ಮ ರೂಮ್ ಒಳಗೆ ಮಾತಾಡ್ತಿದ್ದಾರೆ. ಆಕ್ಚುಲಿ ಗುಜರಾತ್ ಅಲ್ಲಿ ಚಳಿ ಇದೆಯಾ ಏನು ಬೇಸಿಗೆ ಇದೆಯಾ ಅಂತ ಸ್ವಲ್ಪ ನಮ್ಗೆ ಕಮೆಂಟ್ ಮಾಡಿ ಹೇಳಿ. ಯಾಕಂದ್ರೆ ಫುಲ್ ಜಾಕೆಟ್ ಗಿಕೆಟ್ ಎಲ್ಲ ಹಾಕೊಂಡು ಹೋಗ್ತಿದ್ದಾರೆ. ಅವಳಿಗೆ ಏನೇನು ತಗೊಂಡು ಹೋಗ್ತಿದ್ದಾಳೆ ಅಂದ್ರೆ ತೋರಿಸ್ತೀನಿ ತಾಳಿ ನಿಮ್ಗೆ. ಧಾರವಾಡ ಪೇಡ, ಫುಲ್ಲು ಧಾರವಾಡ ಪೇಡ ತೊಗೊಂಡು ಹೋಗ್ತಿದ್ದಾಳೆ. ಅದ್ರ ಜೊತೆಗೆ ಸ್ವಲ್ಪ ಅವಳು ತಿನ್ನೋದಕ್ಕೆ ಸ್ನ್ಯಾಕ್ಸ್ ತೊಗೊಂಡಿದ್ದಾಳೆ. ಆ್ಯಂಡ್ ಚೂಡ ಮಾಡ್ಕೊಂಡಿದ್ದಾಳೆ ಗೈಸ್. ಫುಲ್ಲು ಚೂಡ ಗಿಡ ಎಲ್ಲ ಮಾಡ್ಕೊಂಡಾಳೆ. ಯಾವುದು? ಇವಾಗ ಅದನ್ನೊಂದು ಸ್ವಲ್ಪ ಕ್ಯಾರಿ ಮಾಡಕ್ ಕೊಡ್ತೀನಿ ನೋಡಿ ಗೈಸ್. ನಾನು ವಿತೌಟ್ ಪರ್ಮಿಷನ್ ನನ್ನ ಐಟಮ್ಸ್ ಇದೆಲ್ಲ ತೆಗೆದು ತಗೊಂಡಾಳೆ. ನೋಡಿದ್ರೆ ತಗೊಳ್ಳಿ, ತಗೊಂಡು ಹೋಗು ಆಯ್ತಾ ತಿದ್ದಾರೆ ಅವರು. ಹೋಗ್ಲಿ ಪರವಾಗಿಲ್ಲ. ಆ್ಯಂಡ್ ತಗೊಂಡು ಹೋಗ್ಲಿ, ಯಾಕಂದ್ರೆ ಅವಳಿಗೆ ಕ್ಯಾರಿ ಮಾಡೋದಕ್ಕೆ ಅದು ಬೇಕೇ ಬೇಕಾಗುತ್ತೆ. ಹಾಗಾಗಿ ಆ್ಯಂಡ್ ಇವಾಗ ಕಳಿಸ್ಕೊಡ್ಬೇಕು ಅವ್ರನ್ನ. ಚಲೋ ಅಲ್ಲಿ ಹೊರಟ್ರು ಅಮ್ಮವರು. ಇಬ್ರು ಮೇಡಮ್ಗಳು ನೋಡಿ ಇವ್ರ ಲಗೇಜು. ಹಬ್ಬ ಒಂದಿಷ್ಟು ಇವಳೇ ಇಟ್ಟಿದ್ದಾಳೆ. ಇವ್ರ ಲಗೇಜ್ ಇಷ್ಟು ದೊಡ್ಡದು. ಆ್ಯಂಡ್ ಅದ್ರ ಜೊತೆ ಇದೊಂದು. ಇವ್ರಂತೂ ಚಿಕ್ಕದಾಗಿ ಲಗೇಜು. ಆ್ಯಂಡ್ ಇವೆರಡು ಅಷ್ಟೇ ಅಲ್ಲ? ಜಾಸ್ತಿ ಲಗೇಜ್ ಇರೋದು.
ನಾನಾದ್ರೂ ಹಾಕೋಬಾರ್ದಿತ್ತೇನೋ ಅಂತ. ಏನ್ಲೇ ಗೈಸ್ ಹೋಗ್ತಿದ್ದಾರೆ, ಹೋಗಿ ಬರಲಿ, ಚೆನ್ನಾಗಿ ಮಾಡಿ. ಹ್ಯಾಪಿ ಜರ್ನಿ ಶೈಲು, ಹೋಗಿ ಬನ್ನಿ ಚೆನ್ನಾಗಿ. ಆ್ಯಂಡ್ ಹಾಯ್ ಗೈಸ್, ಹೋಗಿ ಬರ್ತೀನಿ. ಹೋಗಿ ಬರ್ತಾಳೆ. ಹಾಂ, ಸುಹಾಸಿನಿ ಅವರೇ ಬಾಯ್ 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 ಬಾಯ್, ಹೋಗಿ ಬರಲಿ. ಲಾಸ್ಟ್ ಫೋಟೋ ಇಲ್ಲ, ಲಾಸ್ಟ್ ಅಂತವಳೆ ಫೋಟೋಸು. ನಾನು ಫೋಟೋ ತಕ್ಕೊಳ್ಳಲ್ಲ ಹಾಗಾದರೆ ಅವಳ ಜೊತೆ. ಲಾಸ್ಟ್ ಅನ್ಬಾರ್ದು ಆ್ಯಕ್ಚುಲಿ. ಹಂಗೇನಿಲ್ಲ, ತಗೋಣ, ಇವಾಗ ಒಂದು ಫೋಟೋ ತಗೋತೀನಿ. ಹೋಗ್ತಿದ್ದಾರೆ ಶೈಲು, ಸುಹಾಸಿನಿ, ಬಾಯ್ ಬಾಯ್ ಬಾಯ್. ಗೈಸ್, ಅವರು ಗುಜರಾತ್ಗೆ ಹ್ಯಾಪಿ ಟ್ರಿಪ್, ಸೊ ಫುಲ್ ಜೋರಾಗಿ ಟ್ರಿಪ್ ಮಾಡ್ತಿದ್ದಾರೆ. ಒಂದು ನಿಮಿಷ ಹಾಕ್ಬಿಡ್ತೀನಿ ಆ್ಯಂಡ್ ಚೆನ್ನಾಗಾಗಲಿ ಹೋಗ್ಬಿಟ್ಟು. ಮೊನ್ನೆ ನಾನು ಒಂದಿಷ್ಟು ಐಟಮ್ಸ್ ತೊಗೊಂಬಂದಿದ್ದೀನಿ, ಅದನ್ನು ಮಿನಿ ಬ್ಲಾಗಲ್ಲೇ ಹಾಕಿದ್ದೀನಿ ಆಲ್ರೆಡಿ. ನಾನು ಏನೇನು ತೊಗೊಂಡಿದ್ದೀನಿ ಅಂದರೆ ಸ್ವಲ್ಪ ಅದನ್ನೆಲ್ಲ ತೋರಿಸ್ತೀನಿ ಇವಾಗ. ಅದ್ರ ಜೊತೆಗೆ ಅದು ಬಿಲ್ ಎಷ್ಟಾಗಿದೆ ಅಂದರೆ, ಜಸ್ಟ್ ಸನ್ಸ್ಕ್ರೀನ್ ಖಾಲಿ ಆಗಿತ್ತು ಅಂದರೆ ಒಂದು ಸನ್ಸ್ಕ್ರೀನ್ ತರೋದಕ್ಕೆ ಹೋಗಿದ್ದೆ. ಹಾಗಾಗಿ ಸನ್ಸ್ಕ್ರೀನ್ ಜೊತೆಗೆ ಒಂದಿಷ್ಟು ಐಟಮ್ಸ್ ತೊಗೊಂಬಂದು ಟೋಟಲ್ ಪ್ರೈಸ್ ಬಂದುಬಿಟ್ಟು 730 ರೂಪೀಸ್ ಪೇ ಮಾಡಿದ್ದೀನಿ. ಹಾಂ, ಏನಿಲ್ಲ. ಇನ್ನೊಂದೇನೆಂದರೆ, ಬಿಗ್ ಬಾಸ್ ಯಾರೆಲ್ಲ ನೋಡ್ತೀರಾ ಅವರೆಲ್ಲ ಕಮೆಂಟ್ ಮಾಡಿ. ಹಾಗೆ ನಾನು ಬಿಗ್ ಬಾಸ್ ನೋಡ್ತೀನಿ. ನನ್ನ ಫೇವ್ರೇಟ್ ಯಾರಂದರೆ ಗಿಲ್ಲಿ. ನನಗೆ ಗಿಲ್ಲಿ ಅಂದರೆ ತುಂಬ ಇಷ್ಟ, ಯಾಕಂದರೆ ಚೆನ್ನಾಗಿ ಆಡ್ತಾನೆ. ತುಂಬಾ ಕಾಮಿಡಿ ಮಾಡಿಕೊಂಡು ತರಲೆ ಎಲ್ಲ ಆಟ ಆಡಿಕೊಂಡು ಆಡ್ತಾನೆ. ಯಾಕಂದರೆ ತುಂಬ ನನಗೆ ಇಷ್ಟ ಆಗುತ್ತೆ ಆ ಥರ ಚೆನ್ನಾಗಿ ಆಡ್ತಿದ್ದಾನೆ. ಸೊ ಬಿಗ್ ಬಾಸ್ ಮೇನ್ ನೋಡೋದೇ ನಾನು ಗಿಲ್ಲಿಗೋಸ್ಕರ. ಎಲ್ಲರೂ ಚೆನ್ನಾಗಿ ಆಡ್ತಿದ್ದಾರೆ, ಇಲ್ಲ ಅಂತ ಏನಲ್ಲ. ಗಿಲ್ಲಿ ನನಗೆ ಇನ್ನೂ ಚೆನ್ನಾಗಿ ಆಡ್ತಿದ್ದಾನೆ ಅವ್ರಿಗಿಂತ ಅಂತ ಅನಿಸುತ್ತೆ. ಹಾಗಾಗಿ ಆ್ಯಂಡ್ ಇನ್ನೊಂದೇನೆಂದರೆ, ನಾನು ಎಲ್ಲನೂ ನೋಡ್ಕೊಂಡು ಬಂದಿದ್ದೀನಿ. ಎಲ್ಲ ಬಿಗ್ ಬಾಸ್ ಸೀಸನ್ನ ಎಲ್ಲ ಎಪಿಸೋಡ್ ನೋಡ್ಕೊಂಡು ಬಂದಿದ್ದೀನಿ. ಎಲ್ಲೋ 1-4 ಮಿಸ್ ಮಾಡಿರ್ಬೋದು ಎಪಿಸೋಡ್ನ, ಅದನ್ನು ಬಿಟ್ಟರೆ ಯಾವುದಿಲ್ಲ. ಹಾಗಾಗಿ ನನಗೆ ಬಿಗ್ ಬಾಸ್ ಅಂದರೆ ತುಂಬ 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 ಇಷ್ಟ. ಸೊ 3 ಮಂತ್ ಅಷ್ಟೇ ಇರುತ್ತಲ್ಲ ಬಿಗ್ ಬಾಸು, ಅದೊಂದೇ ಬೇಜಾರು. ಇನ್ನೂ ಸ್ವಲ್ಪ ಜಾಸ್ತಿ ಇಡಬೇಕಾಗಿತ್ತು ಅಷ್ಟೇ. ಇದೊಂದು ಬ್ಲ್ಯಾಕ್ ಹೆಡ್ಸ್ ರಿಮೂವಲ್ ಅಂತ ತೊಗೊಂಬಂದೆ, ರಾಶಿಲ್ ಅವ್ರದ್ದು. ಇದೊಂದು ತೊಗೊಂಬಂದಿದ್ದೀನಿ, ಟ್ರೈ ಮಾಡ್ತಿದ್ದೀನಿ ನಾನು ಫಸ್ಟ್ ಟೈಮು. ಸೊ ಆಮೇಲೆ ನಿಮ್ಗೆ ಸಜೆಸ್ಟ್ ಮಾಡ್ತೀನಿ ತೊಗೋಬೇಕಾ ಬೇಡವಾ ಅನ್ನೋಗೆ. ಡಾಕ್ಟರ್ ರಾಶಿಲ್ದವ್ರದ್ದು ಬ್ಲ್ಯಾಕ್ ಹೆಡ್ಸ್ ರಿಮೂವರ್ ತೊಗೊಂಬಂದಿದ್ದೀನಿ. ರಿಮೂವಿಂಗ್ ಕೊರಿಯನ್ ಗ್ಲಾಸ್ ಸ್ಕಿನ್ ಇದು, ಅದರೊಳಗಿಂದಿದ್ದು ಅದನ್ನು ತೊಗೊಂಬಂದಿದ್ದೀನಿ. ಆಮೇಲೆ ಇದು ಗೊತ್ತಾಯಿತು ನಿಮಗೆ, ಸನ್ಸ್ಕ್ರೀನ್ ತಂದಿದ್ದೀನಿ. ಇದು ಸನ್ಸ್ಕ್ರೀನ್ ಆ್ಯಕ್ಚುಲಿ ಚೆನ್ನಾಗಿ ಬರುತ್ತೆ. ನಾನು ಸಜೆಸ್ಟ್ ಮಾಡ್ತೀನಿ, ಗರ್ಲ್ಸ್ ಪ್ಲೀಸ್ ಇದನ್ನ ಯೂಸ್ ಮಾಡಿ, ಓಕೆನಾ? ಚೆನ್ನಾಗಿ ಬರುತ್ತೆ. ಹಾಗಾಗಿ ಈ ಸಲ ಗಿಲ್ಲಿನೇ ವಿನ್ ಆಗೋದು. ಈ ಎಪಿಸೋಡ್ ಸೀಸನ್ 12 ಇದೆಯಲ್ಲ, ಬಿಗ್ ಬಾಸ್ ಸೀಸನ್ 12, ಇದರಲ್ಲಿ ಗಿಲ್ಲಿನೇ ವಿನ್ ಆಗೋದು. ನನಗೆ ಗಿಲ್ಲಿನೇ ವಿನ್ ಆಗಬೇಕಂತ ಆಸೆ. ಹಾಗಾಗಿ ಡೆಫಿನೆಟ್ಲಿ ಗಿಲ್ಲಿನೇ ವಿನ್ ಆಗ್ತಾನೆ. ಆಮೇಲೆ ಕಾರ್ನೆಸ್ಟ್ ಅವ್ರದ್ದು ಫೇಶಿಯಲ್ ರೇಸರ್ ತೊಗೊಂಬಂದಿದ್ದೀನಿ. ಕರೆಕ್ಟಾಗಿ ಪ್ರೊನೌನ್ಸೆನ್ಸ್ ಮಾಡಿದ್ದೀನಿ, ಇಲ್ಲೋ ಗೊತ್ತಿಲ್ಲ. ಇದು ಚೆನ್ನಾಗಿ ಬರುತ್ತೆ, ಹಾಗಾಗಿ ತೊಗೊಂಡಿದ್ದೀನಿ. ನಾನು ಯೂಟ್ಯೂಬಲ್ಲಿ ಒಂದಿಷ್ಟು ಕ್ರಿಯೇಟರ್ಸ್ ತೊಗೊಳ್ತಾರೆ. ಹಾಗೆ ಅನುಪಲ್ಲವಿ ಅವರು ಬ್ಲಾಗ್, ಅನು ಅಕ್ಕ ಅಂತ ವಿಡಿಯೋ ಮಾಡ್ತಾರಲ್ಲ ಯೂಟ್ಯೂಬ್ ಚಾನಲಲ್ಲಿ, ಅವ್ರನ್ನ ನಾನು ತುಂಬ ನೋಡ್ತೀನಿ, ಬ್ಲಾಗ್ಸ್ನ, ಶಾರ್ಟ್ ವಿಡಿಯೋಸ್ನ. ಅವರು ಚೆನ್ನಾಗಿ ತೋರಿಸ್ಕೊಡ್ತಾರೆ ಎಲ್ಲಾನು ಬೇಸಿಗೆಯ ಬಗ್ಗೆ. ಹಾಗಾಗಿ ಇದನ್ನ ನಾನು ಅವ್ರದ್ದು ನೋಡಿ ತೊಗೊಂಡಿದ್ದೀನಿ. ನಾನು ನಿಮ್ಗೆ ಸಜೆಸ್ಟ್ ಮಾಡ್ತಿದ್ದೀನಿ, ತೊಗೊಳ್ಳಿ, ಚೆನ್ನಾಗಿದೆ. ಹಾಗೆ ಸ್ವಲ್ಪ ಇದೊಂದು ಖಾದಿ ನ್ಯಾಚುರಲ್ ಆರ್ಗ್ಯಾನಿಕ್ ಅರ್ಬನ್ ಪೌಡರ್ ತೊಗೊಂಡಿದ್ದೀನಿ. ಏನಿಲ್ಲ, ಪೇಸ್ಟ್ ಆ್ಯಂಡ್ ರಿಮೂವ್ ಆಗುತ್ತೆ ಅಂತ. ಅವರು ತೊಗೊಳ್ಳಿ, ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ದಾರೆ. 1-2 ಸತಿ ಟ್ರೈ ಮಾಡಿ ನಿಮಗೆ ಚೆನ್ನಾಗಿ ಬರುತ್ತಾ ಹೇಗೆ ಅಂತ ನಿಮಗೆ ತೋರಿಸ್ತೀನಿ. ಆಮೇಲೆ ನೀವು ತೊಗೊಳ್ಳಿ, ಆಯಿತಾ? ಆಮೇಲೆ ಅದ್ರ ಜೊತೆ ಇನ್ನೊಂದು ಏನು ತೊಗೊಂಡಿದ್ದೀನಿ ಅಂದರೆ 100 ರೂಪೀಸ್ ಇದು ಖಾದಿ ಅವ್ರದ್ದೇ ಸ್ಕ್ರಬ್ ತೊಗೊಂಡಿದ್ದೀನಿ, ಲಿಪ್ ಸ್ಕ್ರಬ್. ಇದು ಎಷ್ಟು ಕ್ಯೂಟಾಗಿದೆ ನೋಡಿ ಬಾಕ್ಸ್. ಇದು ಸೊ ಕ್ಯೂಟ್, ನನಗೆ ಇಷ್ಟ ಆಯಿತು. ಇಷ್ಟಿದೆ ಬಾಕ್ಸ್. ಇದಕ್ಕೆ 100 ರೂಪೀಸ್ ಕೊಟ್ಟಿದ್ದೀನಿ. ರಿಸಲ್ಟ್ ಹೆಂಗೆ ಬರುತ್ತೆ ಗೊತ್ತಿಲ್ಲ, ಬಟ್ ಖಾದಿ ಬ್ರ್ಯಾಂಡ್ ಚೆನ್ನಾಗಿದೆ. ಹಾಗಾಗಿ ನೋಡಬೇಕು, ಕೇಳಿದ್ದೀನಿ ಹೆಸರು. ಸ್ಮೆಲ್ ಚೆನ್ನಾಗಿದೆ. ಈ ಥರ ಇದೆ ನೋಡಿ. ಕ್ಯಾಪ್ಚರ್ ಆಗ್ತಿಲ್ಲ, ನೋಡಬೇಕು. ಒಂದು ಸತಿನೂ ಟ್ರೈ ಮಾಡಿಲ್ಲ. ಅಂದರೆ ಲಿಪ್ ಪಿಗ್ಮೆಂಟೇಷನ್ ಎಲ್ಲ ಹೋಗುತ್ತೆ ಅಂತ ಹೇಳಿದ್ದಾರೆ ಅವರು. ಹಾಗಾಗಿ 100 ರೂಪೀಸ್ ಕೊಟ್ಟು ತೊಗೊಂಡಿದ್ದೀವಿ. ನೋಡಬೇಕು, ಇದನ್ನು ಟ್ರೈ ಮಾಡ್ತೀನಿ. ಸೊ ಗಿಲ್ಲಿ ಅಂದರೆ ನನಗೆ ಇಷ್ಟ. ಗಿಲ್ಲಿಗೆ ನಾನು ಹೋಟ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಗಿಲ್ಲಿ ಇದನ್ನೇನಾದರೂ ವಿಡಿಯೋ ನೋಡಿದರೆ
ನನಗೆ ಪ್ಲೀಸ್ ಕಮೆಂಟ್ ಮಾಡು ಪ್ಲೀಸ್ ಗಿಲ್ಲಿ ಅವರೇ, ದಯವಿಟ್ಟು ನೀವೇ ಗೆಲ್ಲೋದು ಈ ಸಲ. ನಾನು ಪಕ್ಕಾ ನಂಗೆ ಅನಿಸಿದೆ ಗಿಲ್ಲಿನೇ ಗೆಲ್ಲೋದಂತ, ಹಾಗಾಗಿ ಗಿಲ್ಲಿನೇ ಗೆಲ್ತಾನೆ. ಗೆದ್ದರೆ ಮತ್ತೆ ನೆಕ್ಸ್ಟ್ ವಿಡಿಯೋನ ಹಾಕ್ತೀನಿ. ಸೊ ಇವತ್ತಿನ ಬ್ಲಾಗ್ ಇದಾಗಿತ್ತು. ಐ ಹೋಪ್ ನಿಮ್ಗೆ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ. ಆ್ಯಂಡ್ ಕೀಪ್ ಸಪೋರ್ಟ್ ಮೀ. ನನಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟ್ ಮೀ. ಬಾಯ್.